ಯಾವುದೇ ರಾಜಕಾರಣಿಯ ಮನೆ ಬಾಗಿಲು ತಟ್ಟೋದಿಲ್ಲ. ಓದು, ನನಗೆ ಆ ಪೋಸ್ಟ್ ಕೊಡಿ, ಈ ಪೋಸ್ಟ್ ಕೊಡಿ ಅಂತ ನಾನು ಹೋಗೋದಿಲ್ಲ. ಐ ಹ್ಯಾವ್ ಆಲ್ರೆಡಿ ಮೇಡ್ ಅಪ್ ಮೈ ಪ್ಲಾನ್. ಆ ಪ್ಲಾನ್ ಏನು ಗೊತ್ತಾ? ಈಗಾಗಲೇ ನಾನು ಒಂದು 300-400 ಸ್ಕೂಲು ಕಾಲೇಜಸ್ಗಳಿಗೆ ವಿಸಿಟ್ ಮಾಡಿದ್ದೀನಿ. ಯಂಗ್ ಜನರೇಷನ್ನ ಮೋಟಿವೇಟ್ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷದಲ್ಲಿ ಮಿನಿಮಮ್ 3 ಲಕ್ಷ ಮಕ್ಕಳುಗಳನ್ನ ಅಡ್ರೆಸ್ ಮಾಡ್ತಾ ಇದ್ದೇನೆ. ದಟ್ ಐ ವಿಲ್ ಕಂಟಿನ್ಯೂ. ಮಕ್ಕಳುಗಳಿಗೆ ನಾನು ಎವ್ರಿ 4 Saturdays ಐ ವಿಲ್ ನಾಟ್ ಬಿ ಇನ್ ಮೈ ಹೌಸ್. ಐ ವಿಲ್ ಬಿ ಔಟ್ಸೈಡ್ ಓನ್ಲಿ. ಎವ್ರಿ ಸಾಟರ್ಡೆ ಹೊರಗಡೆ ಹೋಗ್ತೀನಿ. ಬಾರ್ ಅಸೋಸಿಯೇಷನ್ಗೆ ಹೋಗ್ತೀನಿ, ಇಲ್ಲ ಕಾಲೇಜಸ್ಗಳಿಗೆ ಹೋಗ್ತೀನಿ, ಇಲ್ಲ ಪಬ್ಲಿಕ್ ಫಂಕ್ಷನ್ಸ್ ಏನಿದೆ ಅದಕ್ಕೆ ಹೋಗ್ತೀನಿ. ಪ್ರತಿ ಆಲ್ಮೋಸ್ಟ್ ನಾನು 1-1.5 ತಿಂಗಳು ಕ್ಯಾಲೆಂಡರ್ ಫುಲ್ ಆಗ್ಬಿಟ್ಟಿರ್ತದೆ. ನೆಕ್ಸ್ಟ್ ಇನ್ನೊಂದು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ರವಿಗೂ ಹೇಳ್ಬಿಟ್ಟಿದ್ದೀನಿ ಆಗ್ಲೇ, ನಾನೊಂದು ಅಕಾಡೆಮಿ ಮಾಡ್ತೇನೆ, ಜಸ್ಟಿಸ್ ಸಂದೇಶ್ ಜುಡಿಷಿಯಲ್ ಅಕಾಡೆಮಿ ಮಾಡಬೇಕು ಅಂತಿದ್ದೇನೆ. ಅದು ಯಾಕೆ ಮಾಡಬೇಕು ಅಂತಿದ್ದೇನೆ ಅಂತಂದ್ರೆ, ನೀವೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ನನ್ನಂಗೆನೆ ಬೆಳೆದು ಭವಿಷ್ಯ ಕಟ್ಟಡಕ್ಕೆ ಹೊರಟಿರ್ತಕ್ಕಂಥವ್ರು ನೀವು. ಬೇರೆಯವ್ರು ಯಾರು ಇದುವರೆಗೂ ಮಾಡಿಲ್ಲ, ಆದ್ರೆ ನನ್ನ ಚಿಂತನೆ ಹಾಗಿದೆ. ಒಂದು ಅಕಾಡೆಮಿ ಮಾಡಿ ಜೂನಿಯರ್ ಡಿವಿಷನ್, ನನ್ಗೆ ಹೈಕೋರ್ಟ್ ಜಡ್ಜ್ ಮಾಡಂತ ಕೆಪಾಸಿಟಿ, ಡಿಸ್ಟ್ರಿಕ್ಟ್ ಜಡ್ಜ್ ಸೆಲೆಕ್ಟ್ ಮಾಡಿದ್ರೆ ಹೈಕೋರ್ಟ್ ಜಡ್ಜ್ಗಳಾಗ್ತಾರೆ. ಆದ್ರೆ ಡೈರೆಕ್ಟ್ ಹೈಕೋರ್ಟ್ ಜಡ್ಜ್ ಮಾಡ್ತಕ್ಕಂಥ ಕೆಪಾಸಿಟಿ ನನಗಿಲ್ಲ. ಯಾಕೆಂದ್ರೆ ನಾನು ಇದುವರೆಗೂ ನನ್ನ ಜೀವನದಲ್ಲಿ ಯಾವ ಪೊಲಿಟಿಷಿಯನ್ ಆಗಲಿ, ಯಾವ ಹೈಯರ್ ಜಡ್ಜ್ಗಳಿಗೆ